ಸೇಡಂ ತಾಲೂಕಿನ ಮೇದಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಿಲಾರಕೋಟ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಂಜೂರಾದ 40 ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಡಾಕ್ಟರ್ ಮಧುಸೂದನ ರೆಡ್ಡಿ ಪಾಟೀಲ್ ಅವರು ತಿಳಿಸಿದ್ದಾರೆ. ತದನಂತರ ಮೇದಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಆಹಾರ ಧಾನ್ಯಗಳ ಪರಿಶೀಲನೆ ಮತ್ತು ಮಕ್ಕಳೊಂದಿಗೆ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಲಾಯಿತು ಎಂದು ಹೇಳಿದರು. ಅಂದ್ರೆ ನಮ್ಮ ದೇಶದಲ್ಲಿ ಯಾರು ಬೆಳೆ ಬಿಡಬಾರ್ದಂತ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಉನ್ನತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬದಲಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳನ್ನು ಅವರು ನೀಡಿದ್ದಾರೆ. ಅಂತ ಮನೆಗಳು ಕೆಲವೊಂದು ಮಂದಿ ಏನ್ ಮಾಡ್ತಾರೆ, ಮನೆಗಳು ಕಟ್ಕೊಂಡ್ರೆ ಹಸಿಂದ ರೊಕ್ಕ ಬರ್ತಾವ, ಮನೆಗಳು ಬಂದಂತ ಒಂದು ಜಗಳ ಆ ಮನೆ ಆ ಕಡೆ ಇರ್ತೀವಿ, ಈ ಕಡೆ ಇರ್ತಾರೆ. ಇಂಥ ಕೆಲಸಗಳು ಮಾಡಬಾರ್ದು. ಎಷ್ಟಾಗ್ತೋ ಅಷ್ಟೇ ರೊಕ್ಕದಾಗ ಎಷ್ಟು ಮನೆ ಅಷ್ಟು ಮನೆ ಕಟ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಬಂದ ಮನೆಗಳನ್ನು ಬಿಟ್ಟು ಮತ್ತ ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಗಲಿ, ಬಿಡಿಒ ಆಗಲಿ, ಲೀಡರ್ ಆಗಲಿ, ನಮ್ಮ ಮನೆ ಬಂದಿಲ್ಲ, ನಮ್ಮ ಮನೆ ಕಟ್ಟಿಲ್ಲ, ಮನೆ ಬರ್ಸಂಗಿಲ್ಲ, ನಿಮ್ಮಿಂದ ತಿರುಗುತ್ತಾ ಅಂತ ಮಾತುಗಳು ಹೇಳ್ಬಾರ್ದು. ಯಾರನ್ನ ದಯವಿಟ್ಟು ತಿಳ್ಕೊಳ್ಳಿ. ಮನೆ ಬಂದಾಗಿಂದ ದಯವಿಟ್ಟು ಪ್ರತಿಯೊಬ್ಬರು ಫಲಾನುಭವಿಗಳು ಈ ಮನೆಯನ್ನು ಯೂಸ್ ಮಾಡಿಕೊಂಡು ನೀವು ಹೊಸ ಮನೆಯಲ್ಲಿ ಇರ್ತೀರ ಅಂತ ನನ್ನೊಂದು ಆಶಾದೇವ. ಬಂದಂತ ಮನೆಗಳನ್ನು ಕಟ್ಕೊಂಡು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಾದ ರಾಮಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹಾದೇವಮ್ಮ ಗಂಡ ಮಾಣಿಕಪ್ಪ, ಉಪಾಧ್ಯಕ್ಷರಾದ ಡಾಕ್ಟರ್ ಮಧುಸೂದನ ರೆಡ್ಡಿ ಪಾಟೀಲ್ ಸೇರಿದಂತೆ ಸದಸ್ಯರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, BV5 ನ್ಯೂಸ್ ಕನ್ನಡ, ಸೇಡಂ.